ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SRP ಸಂಜೆ 23 ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದೀರೋ ಅವರು ನನಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಇಂಪ್ರೂವ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹಾಯ್ ಸ್ನೇಹಿತರೆ, ಇದು ಕಾಮಗೆರೆ ಮತ್ತು ಕೊಂಗ್ರಳ್ಳಿ ಗ್ರಾಮದಲ್ಲಿರುವ ದೊಡ್ಡಪಾದಪ್ಪ ದೇವಸ್ಥಾನ. ಇದು ಚೋಳರ ಕಾಲದ ದೇವಸ್ಥಾನ, ತುಂಬ ಹಳೆಯದು. ನೋಡಿ, ನಾವು ದೇವಸ್ಥಾನ ನೋಡಬೇಕು, ಎಲ್ಲರೂ ಟೂರ್ಗೆ ಹೋಗ್ಬೇಕು ಅಂತಂದರೆ ಎಲ್ಲೆಲ್ಲೆಲ್ಲೋ ಹುಡುಕಿ ಹೋಗ್ತಾ ಇರ್ತೀವಿ ನಾವು, ಎಲ್ಲೆಲ್ಲೋ ತುಂಬ ದೂರಕ್ಕೆಲ್ಲ. ಆದರೆ ನಮ್ಮ ಪಕ್ಕದಲ್ಲಿರೋ ದೇವಸ್ಥಾನನೇ ಯಾರೂ ನೋಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಾವು ತಮಿಳ್ನಾಡಿಗೆಲ್ಲ ಹುಡುಕೊಂಡು ಹೋಗ್ತೀವಿ, ನಾವು ಅಲ್ಲಿ ಹೊರಗಡೆ ಹೋಗಿ ಬರ್ತೀವಿ. ಆದರೆ ಇಲ್ಲಿ ಇಂಥ ಒಂದು ಅದ್ಭುತವಾದ ದೇವಸ್ಥಾನ ಅದ ಅನ್ನೋದನ್ನ ಯಾರೂ ನೆನಪಿಸ್ಕೊಂಡೇ ಇಲ್ಲ. ತುಂಬ ಚೆನ್ನಾಗಿದೆ ನೋಡಿ ಹೊರಾಂಗಣ ಇದು. ಇಲ್ಲಿ ಶಿವಲಿಂಗ ಐತಂತೆ, ಅಂದರೆ ಯಾರೋ ಕಿಡಿಗೇಡಿಗಳು ಅದನ್ನ ಹಿಂದ್ಗಡೆಯಿಂದ ಓಪನ್ ಮಾಡಿಬಿಟ್ಟು ಇಲ್ಲಿ ಲಿಂಗ ಕದ್ಕೊಂಡೋಗವ್ರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸ್ ಆಯ್ತದೆ ನೋಡಿ. ಇಲ್ಲಿ ಲಿಂಗ ಕದ್ಕೊಂಡೋಗಿರೋದು ಹಿಂದ್ಗಡೆಯಿಂದ ಹೊಡೆದ್ಬಿಟ್ಟು ಒಂದು ಕಿಂಡಿ ಥರ ಕನಕನ ಕಿಂಡಿ ಮಾಡಿಬಿಟ್ಟು ಅಲ್ಲಿಂದ ಶಿವಲಿಂಗ ಕದ್ಕೊಂಡು ಹೊರಟೋಗವ್ರೆ. ಇದು ಭಾಳ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಕೊಳ್ಳೇಗಾಲದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಕಾಮಗೆರೆ ಅಥವಾ ಕೊಂಗ್ರಳ್ಳಿ. ಅದರಲ್ಲಿ ಬಂದ್ಬಿಟ್ಟು ಕೊಂಗ್ರಳ್ಳಿಗೆ ಬಂದು ಗುಂಡಾಲ್ ಡ್ಯಾಮ್ ರೋಡು ಅಲ್ಲಿರೋದು ದೇವಸ್ಥಾನ. ಬನ್ನಿ ಒಂದು ಸರಿ ವಿಸಿಟ್ ಕೊಡಿ. ಯಾರಾದರೂ ಪುಣ್ಯವಂತರು ಇದನ್ನು ನೋಡಿ ಪ್ರತಿದಿನ ಇಲ್ಲಿ ಬಂದು ಜನರು ಹೋಗೋ ಥರ ಅಥವಾ ಒಂದು ಪೂಜೆ ಆಗೋ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ನಮ್ಮ ಇಲ್ಲಿ ಕೊಳ್ಳೇಗಾಲ ತಾಲೂಕಲ್ಲಿ ಇಂಥ ಒಂದು ದೊಡ್ಡ ದೇವಸ್ಥಾನ ಇದೆ ಅನ್ನೋದು ನಮಗೆ ಹೆಮ್ಮೆ. ಕಾಮಗೆರೆ ಗ್ರಾಮದಲ್ಲಿದೆ ಅನ್ನೋದು ಸಂತೋಷವಾದಂಥ ವಿಷಯ. ಆದರೆ ಏನು ಮಾಡೋದು, ಇಲ್ಲಿ ಒಂದು ಪೂಜೆನೂ ಇಲ್ಲ ಅಥವಾ ಇಲ್ಲಿ ಬಂದು ನೋಡೋರು ಇಲ್ಲ, ಎಲ್ಲ ಪಾಳು ಬಿದ್ದುಬಿಟ್ಟಿದೆ. ಹಾಗಾಗಿ ಯಾರಾದರೂ ನೋಡಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ರೆ, ನಮ್ಮೂರಲ್ಲಿ ಇಂಥ ಒಂದು ಒಳ್ಳೆಯ ದೇವಸ್ಥಾನ, ದೊಡ್ಡ ದೇವಸ್ಥಾನ ಇದೆ, ಬಂದು 4-6 ಜನ ನೋಡ್ಕೊಂಡು ಹೋಗ್ತಾರೆ ಅಂದರೆ ತುಂಬ ಖುಷಿ ಆಯ್ತದೆ. ನೋಡಿ ಯಾವ ರೀತಿ ಇದೆ ಅಂತ. ಸುತ್ತ ಎಲ್ಲೇ ನೋಡಿದ್ರೂ ತಮಿಳ್ನಾಡಲ್ಲಿ ನಾವು ಏನು ಥರ ನೋಡ್ತೀವಿ, ಶ್ರೀರಂಗಮ್ ಆಗ್ಬೋದು ಅಥವಾ ಅಕ್ಕಪಕ್ಕದಲ್ಲಿ ಇನ್ಯಾವುದೇ ದೇವಸ್ಥಾನ ಆಗ್ಬೋದು, ಅದಕ್ಕೇನು ಕಮ್ಮಿ ಇಲ್ಲ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಏನೇನಿದೆ ಅಂತ ನೋಡ್ಕೊಬರೋಣ ಬನ್ನಿ. ನೋಡಿ, ಇದು ಎಂಟ್ರೆನ್ಸ್. ಇದು ನೋಡಿ, ಇದು ದೀಪ ಮಾಡಿದ್ದು. ಇದ್ರ ತುಂಬ ಎಣ್ಣೆ ಬಿಡ್ತಿದ್ರಂತೆ, ಇದರಲ್ಲೇ ದೀಪ ಹಚ್ತಾ ಇದ್ರಂತೆ. ಅದನ್ನು ಸ್ವಲ್ಪ ಹೊಡೆದಾಕ್ಬಿಟ್ಟವ್ರೆ. ಹಾಗೆ ಒಳಗಡೆ ಹೋದರೆ ಗರ್ಭಗುಡಿಗೆ ಹೋಗ್ತಾ ಪ್ರತಿ ಒಂದೊಂದು ಕಲ್ಲಲ್ಲೂ ಒಂದೊಂದು ಚಿತ್ರ ಮತ್ತು ಏನೇನೋ ಬಿಡಿಸವ್ರೆ, ಚಿತ್ರಗಳು, ಅಲ್ಲೊಂದೊಂದು ಅದಕ್ಕೇನು ಹೆಸರುಗಳು ಎಲ್ಲ ಕೊಟ್ಟವ್ರೆ. ನೋಡಿ, ಇದು ಎಂಟ್ರೆನ್ಸು. ನೋಡಿ, ಅಲ್ಲಿ ಬೆಳಕು ಕಾಣಿಸ್ತಾ ಇತ್ತಲ್ಲ, ಅದೇ ಗರ್ಭಗುಡಿ. ಒಳಗಡೆ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ನೋಡಿ, ಪ್ರತಿ ಒಂದೊಂದು ಕಂಬದಲ್ಲೂ ವಿಗ್ರಹಗಳೆಲ್ಲ ಕೆತ್ತವ್ರೆ. ಮತ್ತು ಅಲ್ಲಿ ನಾಟ್ಯ ಮಾಡೋದಾಗ್ಬೋದು ಅಥವಾ ಕುದುರೆ ಸಾಲಾಗ್ಬೋದು, ಆನೆ ಸಾಲಾಗ್ಬೋದು, ಈ ಥರ ಏನಾದರೂ ಒಂದಲ್ಲ ಒಂದು ಚಿತ್ರಗಳು ಬಿಡಿಸವ್ರೆ. ಇಷ್ಟೆಲ್ಲ ಇದ್ದು ನಮ್ಮೂರಲ್ಲಿ ಒಂದು ದೇವಸ್ಥಾನದ ಅನ್ನೋದೇ ಗೊತ್ತಾಗಲ್ಲ. ಯಾಕಂದರೆ ಇಲ್ಲಿ ಇದನ್ನು ಯಾರು ನೋಡೋರು ಇಲ್ಲ. ಅದನ್ನು ಒಂದು ರೆಡಿ ಮಾಡಿಸ್ಬೇಕು, 4 ಜನ ನೋಡಬೇಕು ಅಥವಾ ಒಂದು ಪೂಜೆ ಮಾಡಬೇಕು, ಒಂದು ಟೂರಿಸ್ಟ್ ಪ್ಲೇಸ್ ಥರ ಮಾಡಬೇಕು ಅನ್ನೋದು ಯಾರ ಮನಸ್ಸಿಗೂ ಬಂದೇ ಇಲ್ಲ. ನಮ್ಮೂರಲ್ಲಿ ಈ ಥರ ಒಂದು ದೊಡ್ಡ ದೇವಸ್ಥಾನ ಇದೆ ಅಂತಂದರೆ ತುಂಬಾ ಆಶ್ಚರ್ಯ. ಫಸ್ಟ್ ಇಲ್ಲಿ ಜಾತ್ರೆ ಎಲ್ಲ ನಡೀತಿತ್ತಂತೆ, ತೇರು ಮತ್ತು ಪ್ರತಿನಿತ್ಯ ಪೂಜೆ ಎಲ್ಲ ದೊಡ್ಡದಾಗಿ ಮಾಡ್ತಾಯಿದ್ರಂತೆ. ಹಂಗಂತ ಹೇಳ್ತಾರೆ, ನಾವು ನೋಡಿಲ್ಲ. ನೋಡಿ, ಕಲ್ಲು ಕಂಬಗಳು ಎಷ್ಟು ಚೆನ್ನಾಗಿ ಕೆತ್ತವ್ರೆ, ಚಿತ್ರಗಳು ಈ ಥರ ತುಂಬ ಚೆನ್ನಾಗಿ ಮಾಡವ್ರೆ. ಕೆತ್ತನೆ ಅಂತೂ ಅದ್ಭುತ, ನೋಡೋಕೆ 2 ಕಣ್ಣು ಸಾಲದು, ಅಷ್ಟು ಮಟ್ಟಕ್ಕೆ ಕೆತ್ತವ್ರೆ. ಆದರೆ ಇಲ್ಲಿ ಈ ಥರ ಇದೆ ಅನ್ನೋದನ್ನು
ಯಾರು ನೆನಪಿಸ್ಕೊಂಡೇ ಇಲ್ಲ. ನೋಡಿ ಇದು ಕಾಯಿ ಹೊಡ್ಯಕ್ಕೆ ಮಾಡಿರೋ ಜಾಗ. ಇಲ್ಲಿ ಬಂದರೆ ಇದು ತ್ರಿಶೂಲ, ಧೂಪದ ಗುಂಡಿ. ಇಲ್ಲಿ ಲಿಂಗ ಕೂರಿಸಿದ್ರು, ಇಲ್ಲಿಂದ ಲಿಂಗ ಕಿತ್ಕೊಂಡು ಹೋಗವ್ರೆ. ನೋಡಿ ಹಂಗೆ ಬಂದರೆ ಇಲ್ಲಿ ಒಳಗಡೆ ಗರ್ಭಗುಡಿ. ಇಲ್ಲೊಂದು ಲಿಂಗ ಇತ್ತು, ಇಲ್ಲಿ ಶಿವಲಿಂಗ ಇದ್ದಿದ್ದು. ಅದನ್ನು ಯಾರೋ ಹಿಂದ್ಗಡೆಯಿಂದ ಓಪನ್ ಮಾಡಿಬಿಟ್ಟು ಕಿತ್ಕೊಂಡು ಹೊರಟೋಗವ್ರೆ. ಮತ್ತು ಇದಕ್ಕೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿ ಒಂದು ಪೂಜೆ ನಡೆಯೋ ಥರ ಆಗಬೇಕು ಅನ್ನೋದೇ ನಮ್ಮ ಒಂದು ಆಸೆ. ಆದರೆ ಇದಕ್ಕೆ ಯಾರೂ ಮನಸ್ಸು ಕೊಡ್ತಾ ಇಲ್ಲ. 1-2-3 ಸಾರಿ ಮಾಡಬೇಕು ಅಂದ್ಕೊಂಡು ಯಾರ್ಯಾರೋ ಬಂದು ಇಲ್ಲಿ ಎಲ್ಲ ಕ್ಲೀನ್ ಮಾಡಿಸಿದ್ರು. ನೋಡಿ ಇಲ್ಲಿಗೊಂದು ಲಿಂಗ ಕೂರಿಸಿದ್ರೆ ದೇವಸ್ಥಾನ ಮತ್ತೆ ಜೀವ ಕೊಟ್ಟಂಗೆ ಆಯ್ತದೆ. ಇಲ್ಲಿ ಬಂದು ಎಲ್ಲ ಮುಳ್ಳೆಲ್ಲ ಕೀಳಿಸಿ ಸುತ್ತ ಎಲ್ಲ ಕ್ಲೀನ್ ಮಾಡಿಸಿದ್ರು. 1-2-3 ಸಾರಿನೇ ರೆಡಿ ಆಯಿತು. ಆದರೆ ಕಾರಣಾಂತರಗಳಿಂದ ಅರ್ಧಂಬರ್ಧಕ್ಕೆ ನಿಂತೋಯ್ತದೆ. ಇದು ಹೊರಗಡೆ ಹೋಗೋ ಬಾಗಿಲು. ಆ ಕಡೆಯಿಂದ ಬರಬೇಕಾದ್ರೆ ಒಂದು ಬಾಗಿಲು ನೋಡಿ, ಹಿಂಗೆ ಹೊರಗಡೆ ಹೋಗಿ ಇನ್ನೊಂದು ಬಾಗಿಲು. ತಮಿಳ್ನಾಡಲ್ಲಿ ಯಾವ ಥರ ಮಾಡಿಸವ್ರೆ ಅದೇ ಥರ ಇದೆ ದೇವಸ್ಥಾನ ಇದು. ನೋಡಿ ಹಿಂಗೆ ಬಂದರೆ ಹೊರಗಡೆ ಬಂದು ಸುತ್ತ ನೋಡಿ ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ. ಹೊರಗಡೆಗೆ ಬಂದು ಇದು ಹೊರಗಡೆಗೆ ಬರೋ ಬಾಗಿಲು. ಇಲ್ಲಿ ಬಂದು ಇಲ್ಲಿ ಮಂಟಪಗಳು ಮತ್ತು ಏನೇನೋ ಕಲ್ಲು ಕಂಬಗಳೆಲ್ಲ ನೋಡಿ, ಇದೆಲ್ಲ ಮಂಟಪ ಇದ್ದದ್ದು. ಸುತ್ತ ದೇವಸ್ಥಾನ ಸುತ್ತ ಇದೇ ಥರ ಇದೆ. ನೋಡೋಕ್ಕಂತೂ ತುಂಬಾ ಅದ್ಭುತವಾಗಿದೆ. ಈ ಕಂಬಗಳಲ್ಲೂ ಚಿತ್ರಗಳ ಕೆತ್ತವ್ರೆ. ಮೀನಿನ ವಿಗ್ರಹ ಇದೆ, ನವಿಲಿದೆ, ಆನೆ ಇದೆ. ಪ್ರತಿ ಒಂದೊಂದು ಕಂಬದಲ್ಲೂ ಒಂದೊಂದು ಚಿತ್ರಗಳು ನೋಡಿ. ಇಲ್ಲೆಲ್ಲ ಇದರಲ್ಲೆಲ್ಲ ಚಿತ್ರಗಳಿದೆ. ಅಂದರೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಮಣ್ಣಲ್ಲಿ ಊದ್ಕೊಬಿಟ್ಟಿದೆ. ಊತೋಗಿರೋದ್ರಿಂದ ಕಾಣಿಸ್ತಾ ಇಲ್ಲ. ನೋಡಿ ನಾನು ಆವಾಗಲೇ ಹೇಳಿದ್ನಲ್ಲ ಇಲ್ಲಿ ತೇರಿತ್ತಂತೆ ಅಂತ. ಇಲ್ಲಿ ತೇರು ಎಳಿತಾ ಇರಬೇಕಾದ್ರೆ ಇಲ್ಲೊಂದು ಕೆರೆ ಇದೆ ನೋಡಿ. ಈ ಕೆರೆಗೆ ಬಂದು ತೇರು ಮುಳುಗೋಗ್ಬಿಡ್ತು, ಅದರೊಳಗಡೆ ಹೊರಟೋಯ್ತು ಅಂತ ನಮ್ಮ ಹಿರೀಕರು ಹೇಳ್ತವ್ರೆ. ಅದೆಷ್ಟರ ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಇಲ್ಲಿ ಬಂದು ತೇರು ಒಳಗಡೆ ಹೋದ್ಮೇಲೆ ಪೂಜೆ ನಿಂತೋಯ್ತು. ಮತ್ತು ಬ್ರಿಟಿಷರ ಕಾಲದಲ್ಲಿ ಬಂದು ಇದೆಲ್ಲ ದಾಳಿ ಆಯಿತು, ಆಗ ಎಲ್ಲ ಸ್ಟಾಪ್ ಆಗೋಯ್ತು ಅಂತ ಹೇಳ್ತಾರೆ. ಮತ್ತೆ ಬಂದು ಇದನ್ನು ಯಾರಾದರೂ ನೋಡಿ ಪುಣ್ಯವಂತರು ರೀಓಪನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಚಾಮರಾಜನಗರ ಜಿಲ್ಲೆ, ಕೊಳ್ಳೇಗಾಲ ತಾಲೂಕು, ಕಾಮಗೆರೆ ಗ್ರಾಮ. ಕೊಳ್ಳೇಗಾಲದಿಂದ 15 ಕಿಲೋಮೀಟ್ರ್ ಆಗುತ್ತೆ. 15 ಕಿಲೋಮೀಟ್ರ್ ಬಂದರೆ ಗುಂಡಾಲ್ ಡ್ಯಾಮ್ ರೋಡು. ಗುಂಡಾಲ್ ಡ್ಯಾಮ್ ರೋಡಲ್ಲಿ ಬರೀ 1 ಕಿಲೋಮೀಟ್ರ್ ಬಂದರೆ ಸಾಕು, ಅಲ್ಲಿ ಸಿಗುತ್ತೆ ದೇವಸ್ಥಾನ ಇದು. ಹಾಗೆ ದೇವಸ್ಥಾನದಿಂದ ಒಂದು 2 ಕಿಲೋಮೀಟ್ರು 3 ಕಿಲೋಮೀಟ್ರ್ ಮುಂದೆ ಹೋಗ್ತಾ ಇದ್ದಾಗೆ ಒಂದು ಗುಂಡಾಲ್ ಡ್ಯಾಮ್, ಮತ್ತು ಅದೊಂದು ತುಂಬ ಚೆನ್ನಾಗಿದೆ, ಅದು ನೋಡುವಂಥ ಜಾಗ.